ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಎನ್ಸಿಬಿ ದಾಳಿ ಮಾಡಿದೆ. 23.88 ಕೋಟಿ ಮೌಲ್ಯದ ಕೊಕೇನ್ ಈಗ ಎನ್ಸಿಬಿ ವಶಕ್ಕೆ ಪಡೆದುಕೊಂಡಿದೆ. ಕತಾರಿಂದ ಬೆಂಗಳೂರಿಗೆ ಬರ್ತಾ ಇರುವಂಥ ಆರೋಪಿತ ವಿದೇಶಿ ಪ್ರಜೆಯಿಂದ 4.776 kgಯಷ್ಟು ಕೊಕೇನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬ್ಯಾಗ್ನಲ್ಲಿ ಬಟ್ಟೆಯ ಜೊತೆಗೆ ಕೊಕೇನ್ ಸಾಗಾಟವನ್ನು ಮಾಡ್ತಾ ಇದ್ರು. ಏರ್ಪೋರ್ಟ್ನಲ್ಲಿ ಈತ ಲಾಕ್ ಆಗಿದ್ದಾನೆ. ಸೊ ಬ್ರೆಜಿಲ್ ದೇಶದ ಪ್ರಯಾಣಿಕನಿಂದ ಈ ರೀತಿಯಾಗಿ ಕೊಕೇನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 23.88 ಕೋಟಿ ಮೌಲ್ಯದ ಕೊಕೇನನ್ನು ಎನ್ಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕತಾರಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಈ ಆರೋಪಿ ಎಲ್ಲಿಂದ ಎಲ್ಲಿ ನೋಡಿ, ಬ್ಯಾಗ್ನಲ್ಲಿ ಆ ಬಟ್ಟೆಯ ತುಂಡುಗಳಲ್ಲಿ ಕೊಕೇನ್ ಸಾಗಾಟ ಆಗ್ತಾ ಇತ್ತು. ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಾಕಿಕೊಂಡಿರುವಂಥದ್ದು. ಬ್ಯಾಗ್ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಕೊಕೇನ್ ಪತ್ತೆಯಾಗಿದೆ. ಏರ್ಪೋರ್ಟ್ನಲ್ಲಿ ಆರೋಪಿಯನ್ನು ಲಾಕ್ ಮಾಡಿದ್ದಾರೆ. ಸೊ NDPS ಕಾಯ್ದೆಯಡಿ ಈಗ ಕಾನೂನು ಕ್ರಮ ಆಗತ್ತೆ. ನೋಡಿ, ನೋಡ್ತಾ ಇದ್ರಿ ಆ ಬಟ್ಟೆಯನ್ನು ಸುತ್ತಕೊಂಡು ಯಾವ ರೀತಿಯಾಗಿ ಈ ಕೊಕೇನನ್ನು ಸಾಗಾಟ ಮಾಡ್ತಾ ಇದ್ರು ಅಂಥೇಳಿ. ಇದೆಲ್ಲ ತರಬೇತಿಯನ್ನು ಪಡೆದಿರ್ತಾರೆ ಅಂತ ಅನಿಸುತ್ತೆ. ಯಾವ ರೀತಿಯಾಗಿ ಪೊಲೀಸರನ್ನ ಯಾಮರಿಸಬೇಕು, ಅಲ್ಲಿ ಸೆಕ್ಯೂರಿಟಿಗಳನ್ನು ಯಾವ ರೀತಿಯಾಗಿ ಯಾಮರಿಸಬೇಕು, ಒಂದು ವೇಳೆ ಹಿಡಿದ್ರೆ ನೋಡಿದ್ರೇ ಒಂಥರ ಬ್ಯಾಗು ಇರ್ಬೋದು ಅಥವಾ ಏನೋ ಬಟ್ಟೆ ಇರ್ಬೋದು ಅಂತ ಅನಿಸ್ಬಿಡುತ್ತೆ. ಬಟ್ ಇನ್ಸೈಡ್ ಮಾಹಿತಿ ಇರುತ್ತಲ್ವ, ನೀವು ಏನೇ ಮಾಡಿದ್ರು ಕೂಡ ಒಂದಿನ ಸಿಕ್ಕಾಕೊಳ್ತೀರಿ. ಈಗ ಸಿಕ್ಕಾಕಿಕೊಂಡಿದ್ದಾರೆ. ಕತಾರಿಂದ ಅಂದರೆ ಅರೇಬಿಯನ್ ಪ್ರದೇಶದಿಂದ ಅಲ್ಲಿಂದ ಇಲ್ಲಿ ಬರ್ತಾ ಇತ್ತು ಅಂತ. ಅರೇಬಿಯನ್ನಿಂದ ಇಲ್ಲಿ ಬೆಂಗಳೂರಿಗೆ ಬರ್ತಾ ಇರೋಂಥ ಆರೋಪಿ ಆತ. ಇಲ್ಲಿ ಬಂದು ಈತನ ಜಾಲ ಎಲ್ಲೆಲ್ಲಿದೆ ಬೆಂಗಳೂರಲ್ಲಿ ಅದರ ಬಗ್ಗೆ ಎಲ್ಲವೂ ಕೂಡ ತನಿಖೆ ಆಗಬೇಕು. ಅಂದರೆ ಈ ರೀತಿಯಾಗಿ ಖತರ್ನಾಕ್ ಪ್ಲಾನ್ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಒಂಥರ ಬೆಂಗಳೂರು ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಇಂಥ ಖದಿಮರಿಗೆ ಅಂಥೇಳಿ ರಾಜಾರೋಷವಾಗಿ ಏರ್ಪೋರ್ಟ್ನಲ್ಲಿ ಹಿಂಗಾಗಿ ಈ ರೀತಿ ಸಾಗಾಟ ಮಾಡ್ತಾರೆ ಅಂತ ಹೇಳಿದ್ರೆ ಹೇಗೆ ಅಂಥೇಳಿ ಅಲ್ಲಿ ಬಿಡುವಾಗ ಏನಾಗಲಿಲ್ವಾ? ಅಲ್ಲಿ ಕೂಡ ಚೆಕಪ್ ಇರುತ್ತಲ್ವ. ಸೊ ಅಲ್ಲಿ ಏನಾಗಿಲ್ಲ, ಇಲ್ಲಿ ಬರುವಾಗ ಆಗಿರೋದು. ಎಂಟ್ರಿ ಅಲ್ಲ ಇದು, ಎಕ್ಸಿಟಲ್ಲಿ. ಕತಾರಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಎಕ್ಸಿಟಲ್ಲಿ ಲಾಕ್ ಆಗಿದ್ದಾನೆ. ಹಾಗಾದರೆ ಎಂಟ್ರಿ ಹೇಗಿತ್ತು ಅಂತ ಆ ಬಟ್ಟೆಯನ್ನು ಸುತ್ತಕೊಂಡು ಈ ರೀತಿಯಾಗಿ ಗೊತ್ತಾಗಬಾರ್ದು ಅನ್ನುವಂಥ ಪ್ಲಾನ್ ಮಾಡಿಕೊಂಡು ಮಾಡಿದ್ದಾರೆ.